ಇಲ್ಲಿಯವರೆಗೆ ಜಾಂಬವನ ಹುಂಕಾರ ಈ ಗುಹೆಯ ಒಳಗೆ ಯಾರು ಬಂದಿದ್ದಾರೆ ಇರುವ ಬೆಳಕನ್ನ ಮುಂದಿಟ್ಟೆ ಕತ್ತಲೆಯಲ್ಲಿ ಹುಡುಕುತ್ತಾ ಇದ್ದೇನೆ. ಗುಹೆಯ ಕೋಣೆಯೊಳಗಿರುವಂತಹ ಕೆಳಗಿದ್ದೇನೆ. ಹಾಗಿದ್ರೆ ಕಪ್ಪಾಗಿರುವ ಈ ಶಿಲಾಖಂಡದ ಒಳಗೆ ಕಪ್ಪಗಿರುವವ ಯಾವುದೋ ಒಬ್ಬ ಅಡಗಿದ್ದಾನೆ ಅಂತಾಯಿತು. ಕತ್ತಲೆಯ ಗರ್ಭದ ಒಳಗೆ ಅಡಗಿರುವ ಈ ಕತ್ತಲೆಯನ್ನು ಶ್ಯಾಮ ಯಾರು ಅಂತ ಹೋಗಿ ಕಳಕಿ ಕಟಕಿ ಸ್ವತಂತ್ರವಾಗಿ ಪ್ರವೇಶ ಮಾಡಿ ಇಲ್ಲಿರುವ ನಮ್ಮ ಭಗವನ್ನ ಹೆದರಿಸಿ ಶಂಖಧ್ವಾನ ಮಾಡಿದೆಯಲ್ಲ, ಯಾರು ನೀನು? ಕೇವಲ ಹುಂಕಾರಗಳು ತುಂಬಿರುವಂತಹ ಈ ಗುಹೆಯೊಳಗೆ ಪ್ರಣವದ ನಿನಾದವನ್ನ ಹುಟ್ಟಿಸಿ ಬಿಟ್ಟಿಯಲ್ಲ. ನಮಗೆ ಪ್ರಣವದ ಬಗ್ಗೆ ಪ್ರಳಯ ಇರಲಿಲ್ಲ, ಆದರೆ ಎಂದೋ ಕೇಳಿದ ಧ್ವನಿಯಿತು, ವೀರವಾದಂತಹ ಧ್ವನಿ. ಕೋರಂಡದ ಶಿಖಿರಿಯಿಂದ ಹೊರಬರುವಂತಹ ನಾದ, ಓಂಕಾರ. ಕಂಠದಿಂದ ಹೊರಬರುವ ನಾದ, ಓಂಕಾರ. ಕೇಳಿದ ಧ್ವನಿ, ಕಂಡ ರೂಪ ಅಲ್ಲ. ಆದ್ದರಿಂದ ಯಾವ ಒಬ್ಬ ಆಗಂತುಕರಾದಂತಹ ನರ ಗುಹಾ ಪ್ರವೇಶ ಮಾಡಿದ್ದೀವಿ. ಇದು ಯೋಗಿಗಳ ಹೃದಯವನ್ನ ಗುಹೆ ಇದು, ನೆನಪಿರಲಿ. ಓಂಕಾರ ಹುಟ್ಟುವ ಸ್ಥಳ, ಆದರೆ ಅದು ಹೊರಗಡೆ ಪ್ರಸಾರ ಆಗುವುದಿಲ್ಲ. ಇಲ್ಲಿರುವ ಗೋಡೆಗಳು ಓಂಕಾರದ ಅನುರಣನಕ್ಕಾಗಿಯೇ ಇರುವುದು. ಇಲ್ಲಿ ನೀನು ಸ್ವತಂತ್ರಿಸಿ ಬಂದೆ. ಇಲ್ಲಿಯವರೆಗೆ ನಾವು ಗಮನಿಸಿದ ಹಾಗೆ ಯೋಗ ಭೂಮಿಯಲ್ಲಿ ಪ್ರಣವ ಹುಟ್ಟುವಾಗ ಸ್ವತಂತ್ರಿಸುವ ಯೋಗ್ಯತೆ ಒಬ್ಬರಿಗೆ ಮಾತ್ರ. ಅವರು ಯಾರು ಅಂತ ನಮಗೆ ಗೊತ್ತು. ನೀರಿಲ್ಲಿ ಸ್ವತಂತ್ರಿಸಿ ಬಂದೆ ಅಂತಾದರೆ ನಿನ್ನ ಹೆಸರೇ ಯಾವ ಕಾರಣದಿಂದ ಒಳಕ್ಕೆ ಬಂದಿದ್ದೆ? ನನ್ನ ಮಗಳ ಭಯಕ್ಕೆ ಅಂದರೆ ಅಭೀತಿ ನೆರೆಯುವಂತಹ ಈ ಸ್ಥಳದಲ್ಲಿ ಭೀತಿಯ ತರಂಗಗಳನ್ನು ಹುಟ್ಟಿಸಿದೆಯಲ್ಲ, ನೀನು ಯಾರು?